ಬೀಗ್ತಿಯಮ್ಮ, ಯಾಕೋ ನೀವು ಮಾತಾಡ್ತಾನೆ ಇಲ್ಲ? ಅಯ್ಯೋ ಹಾಗೇನಿಲ್ಲ. ಹಾಗಾದ್ರೆ ಈಗ ನಾನು ಕೇಳಲ್ಲ? ಆ, ಅದು ಅದೇ ನಿಮಗೆ ಹೆಣ್ಮಗು ಇಷ್ಟನಾ ಗಂಡ್ಮಗು ಇಷ್ಟನಾ ಅಂತ ಕೇಳ್ತಾ ಇದ್ದಾರೆ. ಇಷ್ಟಕ್ಕೂ ದೇವ್ರು ಯಾವುದೇ ಕೊಟ್ಟರು ಪ್ರಸಾದನೇ ಅಲ್ವೇ ಅಲ್ವಾ ರೀ? ಸುಶೀಲಾ, ನಿನ್ನ ಅಭಿಪ್ರಾಯ ಯಾರೇ ಕೇಳಿದವ್ರೀಗ? ನೋಡಿ, ಸುಮ್ಮನೆ ಇರೇ. ಹಲೋ, ಎಕ್ಸ್ಕ್ಯೂಸ್ ಮೀ, ಗಂಡ ಹೆಂಡತಿ ಅವರೇ. ನೋಡಿ, ನನ್ನ ತಂಗಿಯವ್ವ ಅವಳು ಏನೋ ಅಭಿಪ್ರಾಯ ಹೇಳೋ ಪರಿಸ್ಥಿತಿನಲ್ಲಿ ಅವಳು ಇಲ್ಲ. ಯಾಕೆ? ಅವಳಿಗೆ ನಿದ್ದೆ ಬರ್ತಿದೆ ಅಲ್ಲ. ಹೌದಾ? ಸುಶೀಲಾ, ಹೋಗಿ ಇನ್ನೊಂದು ಲೋಟ ಕಾಫಿ ಮಾಡ್ಕೊಂಡ್ ಬಾ. ಅಯ್ಯೋ ಬೇಡ 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 ಬೇಡ. ನೀವು ಕೇಳಿದ ಮೊಮ್ಮಕ್ಳು ಬಗ್ಗೆ ತಾನೆ, ಯಾವುದೋ ಒಂದಾಗ್ಲಿ ಬಿಡಿ. ಇಷ್ಟಕ್ಕೂ ಮಕ್ಳು ಹುಟ್ಟೋದು ಮುಖ್ಯ ಅಲ್ಲ, ಇರೋ ಮಕ್ಳು ಉಳಿಯೋದು ಮುಖ್ಯ. ಸೀತಣ್ಣ, ಸ್ವಲ್ಪ ಈ ಕಡೆ ಬನ್ನಿ. ದೊಡ್ಡವ್ರು ಮಾತಾಡುವಾಗ ಮಧ್ಯೆ ನಿಮ್ಗೇನ್ ಕೆಲ್ಸ? ನಾನು ಚಿಕ್ಕವನು. ಈ ಕಡೆ ಬನ್ನಿಪ್ಪ. ಬೀಗ್ತಿಯಮ್ಮ, ಈಗಂದು ಬಿಟ್ರೆ ಹೇಗೆ? ಇದು ರಾಜಕೀಯ ಕುಟುಂಬ, ಬೇಕಾದಷ್ಟು ಆಸ್ತಿ ಇದೆ, ವಂಶೋದ್ಧಾರಕ ಬೇಕೇ ಬೇಕು. ನನಗೆ ಏನೋ ಅಪ್ಪ, ನನ್ನ ಅಳಿಯ ಗಂಡು ಮಗುವಿನ ತಂದೆ ಅನ್ನಿಸ್ಕೊಳ್ಬೇಕು. ನಿಮ್ಮ ಮಗಳು ಗಂಡು ಮಗುವಿನ ತಂದೆ. ನಾನು ಯಾವುದಕ್ಕೆ ತಲೆ ಪಡ್ಕೊಳ್ಳಿ ಅಂತ ನಂಗೆ ಬುದ್ಧಿ ಅಲ್ವೇನ್ರಿ ನಿಮ್ಗೆ? ಹೆಣ್ಣು ಹೆಂಗ್ರಿ ತಂದೆ ಆಗಕ್ಕೆ ಸಾಧ್ಯ? ಅದಕ್ಕೆ ನಿಮಗೆ ಕನ್ನಡ ಸರಿಯಾಗಿ ಅರ್ಥ ಆಗೋಲ್ಲ ಅನ್ನೋದು. ವಾಟ್ ನಾನ್ಸೆನ್ಸ್ ಟಾಕಿಂಗ್ ಮಿಸ್ಟರ್ ಬಿಪಿ. ಅಂದ್ರೆ ಗಂಡು ಮಗುವಿನ ತಂದೆ ಅಂದ್ರೆ ಅಪ್ಪ ಅಂತ, ಹೆಣ್ಣು ಗಂಡು ಮಗುವಿನ ತಂದೆ ಅಂದ್ರೆ ಭೂಮಿಗೆ ತಂದವಳು ಅಂತ ಅರ್ಥ. ಅರ್ಥವಾಯ್ತು ಮಂದಬುದ್ಧಿಗೆ? ಹೇಗೆ? ಒಟ್ನಲ್ಲಿ ನಾನು ಹೇಳೋದು ಇಷ್ಟೇ ಬೀಗ್ತಿಯಮ್ಮ, ಒಂದು ಮಗುಗೆ ಸಾಕು ಅನ್ಬೇಡಿ. ನಾನು ಮೊದಲೇ ಹೇಳ್ದಾಗೆ ರಾಜಕೀಯದ ವಂಶ ಬೇರೆ, ಆಸ್ತಿನ ಅನುಭವಿಸೋದಕ್ಕೆ ಜನ ಇರಬೇಕು ಬೀಗ್ತಿಯಮ್ಮ. ಅಲ್ಲ ರೀ, ಎಲ್ಲ ನೀವೇ ಮಾತಾಡಿದ್ರೆ ಹೇಗೆ? ಅವರು ಸ್ವಲ್ಪ ಮಾತಾಡ್ಲಿ ಬಿಡ್ರಿ. ಹಾಗಾಗಿ ಬಿಡ್ತಾ ಇದ್ದೀನಲ್ಲೇ, ಗ್ಯಾಪ್ ಕೊಡ್ತಾ ಇದ್ದೀನಿ. ಆದ್ರೂ ಅವರಿಬ್ಬರು ಮುಖದಲ್ಲಿ ಏನೋ ಭಯ. ನನ್ನ ನೋಡಿದ್ರೆ ಹೆದರ್ಕೊಳ್ಬೇಕು ಅನ್ಸತ್ತು. ಏ ವಿಜಯ್, ಏನ್ ಮಾಡ್ತಿದ್ಯಾ ನೀನು? ನಾನೇನ್ ಮಾಡ್ದೆ? ನನ್ನ ಹತ್ರಕ್ ಬರ್ತಿದ್ಯಾ? ಚೆನ್ನಾಗಿರಲ್ಲ ನೋಡು. ಇಷ್ಟಕ್ಕೂ ಯಾಕೆ ಹತ್ರ ಬರ್ತಿದ್ಯಾ? ನೀನ್ ಯಾಕೆ ದೂರ ಹೋಗ್ತಿದ್ಯಾ? ಇದು ನನ್ನಿಷ್ಟ. ಇದು ನನ್ನಿಷ್ಟ. ವಿಜಯ್, ತುಂಬಾ ಅತಿ ಆಯ್ತು ನಿಂದು. ಏ, ಒಂದ್ ನಿಮಿಷ ಇರು, ಒಂದೊಂದ್ ನಿಮಿಷ, ಪ್ಲೀಸ್ ಒಂದ್ ನಿಮಿಷ ಇರು. ನೋಡೋ, ನನಗೆ ಹಾವು ಕಂಡ್ರೆ ಆಗಲ್ಲ. ಸಿಂಹ ಬಂದ್ರೆ ಸವಾಲಾಗ್ತೀನಿ, ಆದ್ರೆ ಹಾವು ಕಂಡ್ರೆ ಭಯನಾ? ಏನೋ ಒಂದು. ಆದ್ರೆ ನಿಮ್ ಪಕ್ಕದಲ್ಲೇ ಕೂತ್ಕೋ, ಪ್ಲೀಸ್ ಕೂತ್ಕೋ. ದೂರ ಕೂತ್ಕೋ, ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನೋಡ್ ವಿಜಯ್, ನಿನ್ ಪಕ್ಕದಲ್ಲಿ ಕೂರಕ್ಕೂ ಅಸಹ್ಯ, ನಿನ್ ಮುಖ ನೋಡಕ್ಕೂ ಅಸಹ್ಯ. ಆಯ್ತು, ನನ್ ಮುಖ ಈ ಕಡೆ ತಿರ್ಸ್ಕೊಂತೀನಿ, ಆದ್ರೆ ನೀನ್ ಮಾತ್ರ ಎದ್ದೋಗ್ಬೇಡ, ಪ್ಲೀಸ್ ಇಲ್ಲೇ ಕೂತ್ಕೋ. ಹೋಗು ಅಂದೆ. ಆಯ್ತು. ವಿಜಯ್, ಈ ರೂಮಲ್ಲಿ ಹಾವಿಲ್ಲ. ಇದೆ, ನಿನಗ್ ಗೊತ್ತಿಲ್ಲ. ಹಾಳಾಗೋಗು. ಆದ್ರೆ ನೀನ್ ಮಾತ್ರ ಹೋಗ್ಬೇಡ. ಏಯ್, ಯಾಕೆ ಈ ಕಡೆ ನೋಡ್ತಿದ್ಯಾ? ಮತ್ತೆ ಈ ಕಡೆ ಬರೋ ಐಡಿಯಾನಾ? ಏ, ಇಲ್ಲಪ್ಪ.
ಅಬ್ಬಾ ಈಗೇನೋ ಒಂಥರ ನೆಮ್ಮದಿ. ಈ ಟೈಮಲ್ಲಿ ಕೈ ಜೋಡ್ಸೋಕ್ಕೆ ಒಂದು ಕೈ ಇರಬೇಕು. ಈಗ ನಾಗರಬಾವಿಗೆ ನಾಗರಬಾವಿ ಅಂತ ಯಾಕೆ ಹೆಸರು ಬಂತ ಹೇಳಿ? ಅದ್ರ ಬಗ್ಗೆ ಒಂದು ದೊಡ್ಡ ಕಥೆ ಇದೆ, ಆದ್ರೆ ಚಿಕ್ಕದಾಗಿ ತಂಗ್ಯಮ್ಮ ನಿದ್ದೆ ಬೇಗ ಮಲ್ಕೊಂಡ್ಬಿಟ್ಲು. ಹೌದಾ? ಸುಶೀಲಾ, ಹೋಗಿ ಇನ್ನೊಂದು ಕಪ್ ಕಾಫಿ ಮಾಡ್ಕೊಂಡ್ ಬಾ ಬೀಗರಿಗೆ. ರೀ ಸಾಕು ನಡೀರಿ, ಇನ್ನು ಸ್ವಲ್ಪ ಹೊತ್ತು ಹೋದ್ರೆ ಬೆಳಕು ಹರಿಯುತ್ತೆ. ನಿಮಗ್ ನಿದ್ದೆ ಬರಲ್ಲ ಅಂದ್ರೆ ಯಾರಿಗೂ ನಿದ್ದೆ ಬರಲ್ಲ ಅಂತ ಅರ್ಥನಾ? ಬನ್ನಿ ಹೋಗೋಣ. ಹಾಗಂತೀಯಾ? ನನ್ನ ಹೆಂಡತಿ ಬಹಳ ಸೂಕ್ಷ್ಮ, ಎಲ್ಲನೂ ಸೂಕ್ಷ್ಮ ಗಮನಿಸ್ಬಿಡ್ತಾಳೆ. ಇಷ್ಟಕ್ಕೂ ನಾಗರಬಾವಿ ವಿಷಯ ತೆಗ್ದಿದ್ದು ಯಾಕೆ ಅಂದ್ರೆ ನನ್ನ ಮಗಳು ಗೀತಾ ಹುಟ್ಟಿದ್ದು ನಾಗರಬಾವಿ ಆಸ್ಪತ್ರೆಯಲ್ಲಿ. ಬನ್ನಿ ಹೊರಡೋಣ. ಬನ್ರಿ. ವಯಸ್ಸಿತಾರಣ್ಣ, ಬೀಗರು ಮಲಗಿದ್ದಾರೆ, ನಾವಿಬ್ರು ಯಾಕೆ ಮಾತಾಡಬಾರ್ದು? ಅಯ್ಯೋ ಬೇಡ ಬೇಡ ಬೇಡ. ಬೇಡವಾ? ನೀವು ಬನ್ನಿ. ನಾಳೆ ಮಾತಾಡೋಣ. ಬನ್ನಿ ಅಂದೆ. ನಡೀರಿ. ನೀನ್ ಯಾವಾಗೆದ್ದೆ? ಏನ್ ತಂಗಿ ಇವನು ರೈಲ್ ಹೋದಂಗ್ ಹೋಗ್ತಾ ಇದ್ದಾನೆ, 1 ನಿಮಿಷ ಗ್ಯಾಪ್ ಕೊಡಲ್ಲ ಇವನು. ಮೊದ್ಲು ಹೋದ್ನ ಅಂತ ಸರಿಯಾಗಿ ನೋಡು. ಹೋದ. ಯಾಕೆ ತಂಗಿ ಹೊಡಿತಾ ಇದ್ಯಾ? ಆಗ್ಲೇ ನಿನಗ್ ಚಚ್ಚಬೇಕು ಅನ್ಕೊಂಡಿದ್ದೆ, ಆ BP ಬಂದ ಕುಕ್ಕರ್ಸ್ದ. ಈಗ ನಿನ್ನ ಕುಕ್ಕರ್ಗ್ ಹಾಕಿ ಕೂಗ್ಸಿದ್ರು ನನಗ್ ಪಾಪ ಬರೋದಿಲ್ಲ. ಹಾವ್ಬಿಡ್ತೀಯಾ? ವಿಜಿ ಇದಾನೆ ಅಂತ ಗೊತ್ತಿದ್ದು ಹಾವ್ಬಿಡ್ತೀಯಾ? ಗೊತ್ತಿರ್ಲಿಲ್ಲ ತಂಗ್ಯವ್ವ, ಗೊತ್ತಿದ್ರೆ ಈ ತರ ಎಲ್ಲ ಮಾಡ್ತಿದ್ ನಾನು. ಅದಕ್ಕೆ 1000 ಸತಿ ಹೇಳಿದ್ದು ನಿನ್ನ ಐಡಿಯಾ ಏನು, ಬೊಗ್ಳು ಹೋಗು ಅಂತ. ಅದಕ್ ನೀನೇನಂದೆ? ನಿನಗ್ ಯಾಕೆ ತಂಗ್ಯವ್ವ ಅಂತ ಕುಣ್ಕೊಂಡ್ ಹೋದೆ. ಎಡವಟ್ಟೇನಾದ್ರೂ ಇದ್ರೆ ಹೇಳ್ತೀನಿ ಅಂತ ಎಚ್ಚರಿಸಿದ್ರು. ಇಲ್ಲ ತಂಗ್ಯವ್ವ, ಇದು ಬ್ರಹ್ಮಾಂಡವಾದ ಐಡಿಯಾ, ಆ ಸೃಷ್ಟಿಕರ್ತನ ತಲೆಗೂ ಬಂದಿರಲ್ಲ ಅಂತ ಬೊಂಬ ಬಜಾಯಿಸ್ಕೊಂಡ್ ಹೋದೆ. ಇದೇನಾ ಬ್ರಹ್ಮಾಂಡವಾದ ಐಡಿಯಾ? ಬೆನ್ ತಟ್ಟೋದಕ್ಕೆ ಕೈ ರೆಡಿ ಮಾಡಿಟ್ಕೋ ಅಂತ ಹೇಳಿದ್ಯಲ್ಲ, ಈಗ ಅದೇ ಕೈಯಿಂದ ನಿನ್ ನಾಲ್ಗೆ ಕಿತ್ತಾಕ್ತೀನಿ. ಬಾ. ಸಾರಿ ಇನ್ನೊಂದ್ಸರಿ ಮಾಡೋಣ. ಸಾರಿ, ಇನ್ನೊಂದ್ಸರ್ತಿ ಮಾಡಲ್ಲ. ಈಗ ಏನ್ ಮಾಡೋದು ಅದನ್ನ ಹೇಳು.
ಈ ಈಡಿಯಟ್ ಬೀಗ ಈಚೆಯಿಂದ ಬೀಗ ಹಾಕಿದಾನೆ. ಬಾಗ್ಲು ತೆಗಿಯಕ್ಕಾಗಲ್ಲ, ನಾವು ಹೋಗಕ್ಕಾಗಲ್ಲ, ಅವನು ಬರಕ್ಕಾಗಲ್ಲ. ಏನ್ ಮಾಡೋದು? ಏನ್ ಮಾಡೋದು? ವಿಜಯ್ ಏನಾಗುತ್ತೋ? ಥ್ಯಾಂಕ್ಸ್ ಗೀತಾ. ಯಾಕೆ? ನೀನ್ ಸಿಟ್ ಮಾಡ್ಕೊಂಡು ನನ್ನ ಪಕ್ಕದಿಂದ ಎದ್ದು ದೂರ ಹೋಗಿಲ್ವಲ್ಲ. ದೂರ ಯಾವಾಗ್ಲೂ ಬಂದಾಯ್ತಲ್ಲ. ಕಣ್ಬಿಟ್ ನೋಡು, ನಾನ್ ಇಲ್ಲಿಲ್ವಾ? ನೀನ್ ಯಾವಾಗ ಬಂದೆ ಇಲ್ಲಿಗೆ? ಅವಾಗ್ಲೇ ಬಂದೆ. ಮತ್ತೆ ನಿನ್ ಕೈ ಯಾಕೆ ಇಲ್ಲೇ ಬಿಟ್ಟೋಗಿದೆ? ಲೋ ಯಜಮಾನ, ನಾನ್ ಯಾಕೆ ನನ್ ಕೈನ ಅಲ್ಲಿ ಬಿಟ್ ಬರ್ಲಿ? ನನ್ 2 ಕೈ ಇಲ್ಲೇ ಇದೆ, ಬೇಕಾದ್ರೆ ನೋಡು. ಹಾಗಾದ್ರೆ ಇಲ್ಲಿರೋದೇನು? ಹಾವು. ಹಾವು ನೋಡಲಿ, ನಾನು ಹೇಳಿಲ್ವಾ? ನಿನಗೆ ಕಾಣಿಸ್ತಿದೆ ತಾನೆ, ನಾನ್ ಸುಳ್ಳು ಹೇಳ್ತೀನ? ನೋಡು.